ಈ ಘಟನೆ ಏನಂತ ಹೇಳ್ತೀರಿ? ಈ ಘಟನೆ ನೋಡಿದ್ಮೇಲೆ ಈ ಘಟನೆಯಿಂದ ಮಾನವೀಯತೆ ತಲೆ ತಗ್ಗಿಸುವಂತಾಗಿದೆ, ಕಾನೂನು ತಲೆ ತಗ್ಗಿಸುವಂತಾಗಿದೆ. ಬಹುಶಃ ಇಂತಹ ಘಟನೆಗಳು ನಡೆದಾಗ ಎಲ್ಲರೂ ದುಃಖ ತೋಡ್ಕೊಳ್ತಾರೆ. ಆ ಕುಟುಂಬಕ್ಕಾಗುವ ಹಾನಿಯನ್ನು ಯಾರು ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಇಂಥದ್ದೊಂದು ಕಾನೂನು ಬರಬೇಕಲ್ಲ. ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡ್ತಕ್ಕಂತಹ ಪಾಪಿಗಳನ್ನು ಕೂಡಲೇ ಹತ್ಯೆ ಮಾಡುವಂತಹ ಒಂದು ಕಾನೂನು ಬರಬೇಕು ಅಂತ ಮಾತ್ರ ನಾ ಬೇಡ್ಕೊಳ್ತೀನಿ ಅಷ್ಟೇ. ಸರ್, ಅವ್ರು ನಿಮ್ಮ ಶಿಷ್ಯ ಆಗಿದ್ರು? ಪ್ರತಿ ಅಮಾವಾಸ್ಯೆಗೆ ಅವಳು ನನ್ನ ಹತ್ರ ತಂದೆ ತಾಯಿ ಜೊತೆಗೆ ಬರ್ತಾ ಇದ್ಲು. ಒಂದೊಂದು ತಾಸು ಎರಡೆರಡು ತಾಸು ಎಲ್ಲ ಒಳ್ಳೆ ವಿಚಾರಗಳ ಬಗ್ಗೆ ಆ ಮಗು ಮಾತಾಡ್ತಾ ಇತ್ತು. ಅತ್ಯಂತ ಪ್ರತಿಭಾವಂತ ಹುಡುಗಿ ಅವಳು ಆಗಿದ್ಲು ಅಂತಕ್ಕಂಥದ್ದು ನಾನು ಬಲ್ಲೆ. ಜೊತೆಗಳು ಗುಣನೂ ಕೂಡ ಚಲೋ ಇತ್ತು ಅನ್ನುವಂಥದ್ದು ನನಗೆ ಗೊತ್ತು. ಅಂತಹ ಒಂದು ಮಗುವಿಗೆ, ಅದು ಹಾಡಾಗಲೇನೆ, ಅದು ಹುಬ್ಬಳ್ಳಿ ಅಂತ ಶಹರದಲ್ಲಿ ಒಂದು ಈ ರೀತಿ ಹತ್ಯೆ ಆಗ್ತದೆ ಅಂತಂದ್ರೆ ಬಹುಶಃ ಇದು ಕಾನೂನು, ರಾಷ್ಟ್ರ, ಮಾನವೀಯತೆ ಎಲ್ಲದೂ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ. ನಾನೇನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಇಂತಹ ಘಟನೆ ಭವಿಷ್ಯದೊಳಗೆ ನಡಿಬಾರ್ದು ಅಂದರೆ ಒಂದು ಯೋಗ್ಯ ಕಾನೂನು ಇಲ್ಲಿ ಬರಬೇಕು ಅನ್ನುವಂತಹ ಆಸೆ ಮಾತ್ರ ನಂದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.